ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಸಿಗ್ತಾ ಇದೆ. ಈ ಒಂದು ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿ ಪ್ರಭಾವಿಗಳಿಗೆ ಶಿಕ್ಷೆ ಖಚಿತ. ಧಾರವಾಡದಲ್ಲಿ ದುರ್ಧರ ಸ್ನೇಹಮಯ ಕೃಷ್ಣ ಅವರು ಮಾತಾಡಿದ್ದಾರೆ. ಮೂಡಾದಲ್ಲಿ ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಆಗಿದೆ, ಸಾವಿರಾರು ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ. ನಾನು ಸಿದ್ದರಾಮಯ್ಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ಮೂಲಕವೇ ಎಲ್ಲವೂ ತನಿಖೆ ಆಗಬೇಕಾಗಿದೆ. ಈಗ ಧಾರವಾಡದಲ್ಲಿ ಮಾತಾಡೋದವರು ಅವರು ಆಗ್ರಹಿಸಿದ್ದಾರೆ, ಇಲ್ಲಿ ಸೂಕ್ತ ತನಿಖೆ ಆಗಬೇಕು, ಪ್ರಭಾವಿಗಳಿಗೆ ಅದು ಸಿದ್ದರಾಮಯ್ಯ ಸಮೇತವಾಗಿ ಶಿಕ್ಷೆ ಆಗಬೇಕು. ಒಂದಲ್ಲ ಎರಡಲ್ಲ, ನೂರಲ್ಲ ಇನ್ನೂರಲ್ಲ, ಸಾವಿರಾರು ಕೋಟಿ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ದಾರೆ. ಕೇಳಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ರಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತದೆ. ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ್ರ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಡಿ.ವಿ. ಕಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧಾರವಾಡದ ಹೈಕೋರ್ಟ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಬರ್ತಾರೆ. ಕುಮಾರ್, ಒಂದು ಕಡೆ ಸ್ನೇಹಮಯ ಕೃಷ್ಣ ಅವರು ಹೇಳಿರೋದು ಸಾವಿರಾರು ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಒಂದು ಪಾಯಿಂಟ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸೇರಿ ಪ್ರಭಾವಿಗಳಿಗೂ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಆ ಹಂತದಲ್ಲಿ ವಾದ ಮಂಡನೆ ಆಗ್ತಾ ಇದೆಯಾ? ನಾಗೇಂದ್ರ ಬಾಬು, ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈಗ ಸ್ನೇಹಮಯ ಕೃಷ್ಣ ಅವರು ಕೂಡ ಇವತ್ತು ಹಾಜರಾಗಿದ್ದಾರೆ. ಪ್ರಮುಖವಾಗಿ ಸ್ನೇಹಮಯ ಕೃಷ್ಣ ಅವರು ಕೂಡ ಅದೇ ಹೇಳ್ತಾ ಇರೋದು, ಏನು ಇಡೀ 631 ಸೈಟ್ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಕೇಳಿದೆ. ಆ ಮಾಹಿತಿ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಜನ ಎತ್ತಿದ್ರು. ಏನು ಸಿದ್ದರಾಮಯ್ಯ ಒಂದು ಕೇಸ್ ಇದೆ, ಕೇವಲ 14 ಸೈಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಇದು ಸಾಕಷ್ಟು ಇದೆ. ಇದರಲ್ಲಿ ಇದು ಸಿದ್ದರಾಮಯ್ಯ ಕೇಸ್ ಒಂದು ಉದಾಹರಣೆ ಅಷ್ಟೇ. ಅದನ್ನು ಉದಾಹರಣೆಗೆ ಇಟ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಹೋರಾಟದ ಟಾರ್ಗೆಟ್ ಇರೋದು ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಇದರಲ್ಲಿ ಯಾರ್ಯಾರು ಪ್ರಭಾವಿಗಳಾಗಿದ್ದಾರೆ, ಬೇರೆ ಬೇರೆ ಸೈಟ್ಗಳನ್ನ ಎಷ್ಟು ಹೊಡೆದಿದ್ದಾರೆ, ಸಂಪೂರ್ಣವಾಗಿ ಮುಡಾದಲ್ಲಿ ಆಗಿರುವಂಥ ಅವ್ಯವಹಾರದ ಎಲ್ಲ ತನಿಖೆ ಆಗಬೇಕು, ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕನ್ನೋ ನಿಟ್ಟಿನಲ್ಲಿ ನನ್ನ ಹೋರಾಟ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ಈಗ ಪೂರಕವಾಗಿ ಏನಂತಂದ್ರೆ CBI ತನಿಖೆಗೆ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಏನಂತಂದ್ರೆ ಸ್ನೇಹಮಯ ಕೃಷ್ಣ ಪರ ವಕೀಲರು ಈಗಾಗಲೇ ಸಾಕಷ್ಟು ವಾದವನ್ನು ಮಾಡ್ತಾ ಇದ್ರು. CBI ತನಿಖೆ ಏನಾದರೂ ಕೊಟ್ಟರೆ ಮಾತ್ರ ಏನಂದ್ರೆ ಸಿದ್ದರಾಮಯ್ಯ ಪರ ಆಗಿರುವಂತಹ, ಸಿದ್ದರಾಮಯ್ಯ ವಿರುದ್ಧ ಆಗಿರುವಂತ ಮಾತ್ರವಲ್ಲ, ಇಲ್ಲಿರುವಂತಹ ಮುಡಾ ಕೇಸ್ನಲ್ಲಿ ಆಗಿರುವಂತ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಅದೇ ರೀತಿಯ ಒಂದು ಅರ್ಥದಲ್ಲಿ ಕೂಡ ಈಗ ಸ್ನೇಹಮಯ ಕೃಷ್ಣ ಅವರು ಮಾತುಗಳನ್ನು ಹೇಳಿ ಈಗಾಗಲೇ ಹೈಕೋರ್ಟ್ ಒಳಗಡೆ ಹೋಗಿದ್ದು. ಈಗಾಗಲೇ ಸಾಕಷ್ಟು ಏನಂತಂದ್ರೆ ವಾದಗಳಾಗ್ತಾ ಇದ್ರು. ಪ್ರಮುಖವಾಗಿ ಏನಂತಂದ್ರೆ CBI ತನಿಖೆಗೆ ಇವತ್ತೇನಾದರೂ ಆದೇಶ ಆದಲ್ಲಿ ಇದು CMಗೆ ಏನಂತಂದ್ರೆ ಒಂದು ಸಂಕಷ್ಟನೇ ಅಂತ ಹೇಳ್ಬೋದು. ಜೊತೆಗೆ ಏನು ಮುಡಾದಲ್ಲಿ ಆಗಿರುವಂತ ಏನು ಬೇರೆ ಬೇರೆ ಹಗರಣಗಳಿದಾವೆ, ಎಲ್ಲ ಹಗರಣ ಕೂಡ ಹೊರಗೆ ಬರ್ತವೆ ಅನ್ನೋಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ದೇವೆ. ನಾಗೇಂದ್ರ ಬಾಬು, ಈಗ ಒಂದು ಕಡೆ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಮಣಿಂದರ್ ಸಿಂಗ್ ಅವರು, ಮತ್ತೊಂದು ಕಡೆ ಪ್ರತಿವಾದವನ್ನ ಕೂಡ ಮಂಡಿಸ್ತಾರೆ. ಹಾಗಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಹಾಜರಾಗಿದ್ದಾರೆ. ಒಂದು ಕಡೆ ತನಿಖೆಯ ಪ್ರಗತಿಯ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಂಕಷ್ಟ ಕಟ್ಟಿಟ ಬುತ್ತಿನ ಸಿದ್ದರಾಮಯ್ಯ ಅವರಿಗೆ ನಾಗೇಂದ್ರ ಬಾಬು, ಏನು ಇವತ್ತು ಲೋಕಾಯುಕ್ತ ವರದಿ ಒಂದು ಏನು ಸಲ್ಲಿಸಲಾಗಿದೆ, ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಿರುವಂತಹ ವರದಿ ಆದ್ರೆ ಸಂಪೂರ್ಣ ವರದಿ ಇದು ಏನು ತನಿಖಾ ಸಂಪೂರ್ಣ ಏನು ಅಂತ್ಯದ ವರದಿ ಅಲ್ಲ ಅಂತ ಹೇಳಲಾಗ್ತದೆ. ಸಂಪೂರ್ಣವಾಗಿ ಇನ್ನೂ ಕೂಡ ಲೋಕಾಯುಕ್ತ ತನಿಖೆ ಕೂಡ ಮುಗಿದಿಲ್ಲ. ಹೀಗಾಗಿ ಏನಂತಂದ್ರೆ ಇವತ್ತೇನು ಇದಕ್ಕೆ ಸಂಬಂಧಪಟ್ಟಂತ ಆದೇಶಗಳಾಗ್ತಾವ ಅನ್ನೋದ್ರ ಬಗ್ಗೆ ಕೂಡ ಈಗ ಏನಂತ ನೀವು ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಪ್ರಮುಖವಾಗಿ ಒಂದು ವರದಿಯನ್ನು ಸಲ್ಲಿಸಿದ ಬಳಕೆ ಏನಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಅಂತ ಸಮಯಾವಕಾಶ ಬೇಕನ್ನುವಂತ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪರ ವಕೀಲರ ಮೇಲೆ ರಾಜ್ಯ ಸರ್ಕಾರದ ಪರವಾಗಿ ಈಗ ಅಂತ ವಿಶೇಷ ಪ್ರತಿನಿಧಿ ಕಪಿಲ್ ಸಿಬಲ್ ಅವರು ಏನು ಹಾಜರಾಗಿದ್ರೆ
ಅವಕಾಶವನ್ನು ಕೂಡ ಕೇಳಬಹುದಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರೋ ಹಿನ್ನೆಲೆ ಏನಂತಂದ್ರೆ ಆ ಇರುವಂತಹ ವರದಿಯಲ್ಲಿರುವಂತಹ ಮಾಹಿತಿಯನ್ನು ಕೂಡ ಏನಂತಂದ್ರೆ ಸಿದ್ದರಾಮಯ್ಯ ಪರ ವಕೀಲರಿಗೆ ಯಾರ ಮೇಲೆ ಆರೋಪ ಇದೆ, ಆರೋಪ ಪರ ಇರುವಂತಹ ವಕೀಲರಿಗೂ ಕೂಡ ಏನಂತಾರೆ ಮಾಹಿತಿ ಸಿಗಬೇಕಾಗುತ್ತೆ. ಆ ಎಲ್ಲ ಮಾಹಿತಿಯು ಕೂಡ ನಮ್ಗೆ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೂ ಸಮಯಾವಕಾಶ ಬೇಕು ಅಂತ ಸಮಯಾವಕಾಶ ಕೇಳುವಂತಹ ಸಾಧ್ಯತೆಗಳಿದ್ದು, ಮತ್ತೊಂದು ಕಡೆ ಏನಂತಾರೆ ಸಮಯಾವಕಾಶ ಕೊಡ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಸಿಬಿಐ ತನಿಖೆಗೆ ಇವತ್ತೇ ಆದೇಶ ಆಗುತ್ತೆ ಅನ್ನುವಂತ ಒಂದು ಮಾತನ್ನು ಸಿಎಂ ಕೃಷ್ಣ ಅವರು ಹೇಳಿದ್ರು. 99% ಇವತ್ತೇ ಆಗುತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಈಗ ಅವರು ಹೇಳಿದ್ದಾರೆ. ಆದ್ರೆ ಒಂದ್ ವೇಳೆ ಅವಕಾಶ ಏನಾದರೂ ಕೇಳಿದ್ರೆ ಸಿಬಿಐ ತನಿಖೆಗೆ ಇವತ್ತೇ ಆದೇಶ ಆಗುವುದು ಡೌಟ್ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಮಯಾವಕಾಶ ಕೇಳಿದ ಹಿನ್ನೆಲೆ ಏನಂದ್ರೆ ಏನು ಲೋಕಾಯುಕ್ತ ತನಿಖಾ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ತನಿಖಾ ವರದಿ ಆಧರಿಸಿ ಏನಂತಾರೆ ಮತ್ತೆ ಮುಂದೆ ಕೂಡ ವಿಚಾರಣೆ ಎನ್ನುವಂತ ನಡೆಯುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅವರ ಪ್ರಕಾರ ಇಲ್ಲಿ ಲೋಕಾಯುಕ್ತ ತನಿಖೆ ಆಗಬಾರ್ದು, ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಮೂಡಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಕಂಡು ಬರ್ತಾ ಇದೆ. ಭೈರತಿ ಸುರೇಶ್ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇಡಿಯಿಂದ ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಮೂಡಾ ಕೇಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಇದು. ಸಚಿವ ಭೈರತಿ ಸುರೇಶ್ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತೇ ಹಾಜರಾಗಬೇಕು ಅಂತೇಳಿ. ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ. ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಯಾರೆಲ್ಲ ಅಕ್ರಮವೆಸಗಿದ್ರು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಅಲ್ಲಿವರೆಗೂ ಕೂಡ ಏನನ್ನು ಕೂಡ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ ವಿಚಾರಣೆ ಕೂಡ ನಡೆಯುತ್ತೆ. ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇಬ್ರು ಕೂಡ. ಏನಾಗ್ಬೋದು, ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗೋವರೆಗೂ ವಿಚಾರಣೆಯಿಂದ ದೂರ ಸರಿತಾರ? ನಾಗರಾಜ್. ನಾಗೇಂದ್ರ, ಸದ್ಯಕ್ಕೆ ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಏನು ಈ ಒಂದು ಪ್ರಕರಣದಲ್ಲಿ ಸಿಎಂ ಪತ್ನಿ ಪಾರ್ವತಿ ಮತ್ತೆ ನಗರಾಭಿವೃದ್ಧಿ ಸಚಿವ ಆಗಿರ್ತಕ್ಕಂಥ ಭೈರತಿ ಸುರೇಶ್ಗೆ ಇಡಿ ಅಧಿಕಾರಿಗಳು ಇವತ್ತು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಆದ್ರೆ ಈ ವಿಚಾರ ಎಲ್ಲೂ ಸಹ ಸಿಎಂ ಆಪ್ತ ವಲಯದಿಂದ ಆಗಲಿ ಅಥವಾ ಸಚಿವರ ಆಪ್ತ ವಲಯದಿಂದಾಗಿ ಎಲ್ಲೂ ಸಹ ವಿಚಾರ ಹೊರಗಡೆ ಬಂದಿರಲಿಲ್ಲ. ಆದ್ರೆ ಈ ವಿಚಾರ ಏನೀಗ ಸಿಎಂ ಮೂಡ ಹಗರಣವನ್ನ ಸಿಬಿಐಗೆ ನೀಡಬೇಕಾ ಬೇಡವಾ ಅನ್ನೋ ಒಂದು ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ಸಂದರ್ಭದಲ್ಲಿ ಇಬ್ರು ಸಹ ಹೈಕೋರ್ಟ್ ತುರ್ತು ವಿಚಾರಣೆಗೆ ಅಪಿಯರ್ ಆಗಿರ್ತಕ್ಕಂಥದ್ದು ಜಸ್ಟಿಸ್ ಎಂ ನಾಗಪ್ರಸಾದ್ ಪೀಠದ ಮುಂದೆ ಅವರ ವಕೀಲರು ಬಂದು ಈ ರೀತಿಯಾಗಿ ಒಂದು ಅರ್ಜಿಯನ್ನು ಹಾಕಿದೀವಿ, ಇದನ್ನು ತುರ್ತಾಗಿ ವಿಚಾರಣೆಗೆ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿ. ನಾಗರಾಜ್ ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಡೀ ನೋಟಿಸ್ ಅನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂತಹ ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಇವತ್ತು ಪೀಠದಲ್ಲಿ ವಿಚಾರಣೆಗೆ ಬರುತ್ತೆ, ವಿಚಾರಣೆಯನ್ನು ನಡೆಸ್ತಾರೆ. ಈಗ ಸಂಕಷ್ಟ, ವಿಚಾರಣೆಗೆ ಹಾಜರಾಗೋದ್ರಲ್ಲಿ ಏನ್ ತಪ್ಪು ಅಂತೇಳಿ ಏನಾದರೂ ಹೈಕೋರ್ಟ್ನ ಪೀಠ ಏನಾದರೂ ಆದೇಶವನ್ನು ಕೊಟ್ರೆ ವಿಚಾರಣೆಗೆ ಹಾಜರಾಗಬೇಕು. ನಾಗರಾಜ್ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೊಡ್ತಾ ಇದ್ರು. ನಾಗರಾಜ್, ಈಗ ಇಡಿ ಅವರು ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯ ಪ್ರಗತಿಯ ವರದಿಯನ್ನ ಕೊಟ್ಟಿದ್ದಾರೆ. ಈಗ ಇವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರೋದು, ಬಂಧನದ ಭೀತಿ ಇದೆಯಾ ಅವ್ರಿಗೇನಾದ್ರು? ನಾಗೇಂದ್ರ, ಸದ್ಯಕ್ಕೆ ಬಂಧನ ಭೀತಿ ಅನ್ನೋದಕ್ಕಿಂತ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡುವಂತದ್ದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡಲ್ಲ. ಇದು ಲೋಕಾಯುಕ್ತ ಅಧಿಕಾರಿಗಳು ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ತನಿಖೆಯನ್ನ ಮಾಡ್ತಾರೆ. ಅದರ ಸಂಬಂಧಿಸಿದಂತೆ ತನಿಖಾ ವರದಿ ಎಲ್ಲಿವರೆಗೂ ಏನು ತನಿಖೆಯನ್ನ ಮಾಡಲಾಗಿದೆ ಆ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಇದು ಒಂದು ಭಾಗ. ಆದ್ರೆ ಅಂತಿಮ ವರದಿ, ಈಗ ಒಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತ ಅಂತಿಮ ವರದಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 28 ಅಂದ್ರೆ ನಾಳೆ ಸಲ್ಲಿಕೆ ಮಾಡಬೇಕು
ಮಾಡಬೇಕು. ಇವತ್ತು ಈ ಸಿಬಿಐಗೆ ಕೊಡ್ಬೇಕಾ ಬೇಡವಾ ಅನ್ನೋದು ಬಹುತೇಕ ಡಿಸೈಡ್ ಆಗುವ ಸಾಧ್ಯತೆ ಒಂದ್ ಕಡೆ ಇರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಇಡಿ ಅಧಿಕಾರಿಗಳು ಬೈರತಿ ಸುರೇಶ್ ಮತ್ತು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳು ಯಾಕೆ ಸಿಎಂ ಪತ್ನಿ ಮತ್ತೆ ಬೈರತಿ ಸುರೇಶ್ಗೆ ನೋಟಿಸ್ ಅನ್ನ ಕೊಡ್ತಾರೆ ಅಂತಂದ್ರೆ, ಒಂದು ಗಂಭೀರವಾದಂತಹ ಆರೋಪ ಬಂದಿತ್ತು. ಏನು ಮೂಡಾಗೆ ಹೋಗಿ ಒಬ್ಬ IAS ಅಧಿಕಾರಿಯನ್ನ ಬಳಸಿಕೊಂಡು ಸುಮಾರು 141ಕ್ಕೂ ಹೆಚ್ಚು ಕಡತಗಳನ್ನ ನಗರಾಭಿವೃದ್ಧಿ ಸಚಿವರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬೈರತಿ ಸುರೇಶ್ ಅವರಿಗೆ ಈ ಹಂತದಲ್ಲಿ ಆ ಸಂಬಂಧಪಟ್ಟ ಇಲಾಖೆಗೆ ಉಸ್ತುವಾರಿ ಏನು ಸಚಿವರಾಗಿರೋ ಕಾರಣ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಪತ್ನಿ ಪಾರ್ವತಿ ಅವರು ಏನಂತಂದ್ರೆ, ಏನು ಅವರ ಸಿಎಂ ಪತ್ನಿಯವರ ಅಣ್ಣ ಇದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಕಡೆಯಿಂದ ದಾನವಾಗಿ 14 ಸೈಟ್ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನನ್ನು ಪಡೆದುಕೊಂಡಿದ್ರು. ಹೀಗಾಗಿ ಫಲಾನುಭವಿ 14 ಸೈಟ್ಗಳ ಫಲಾನುಭವಿ ಸಿಎಂ ಪತ್ನಿ ಪಾರ್ವತಿ ಆಗಿರೋದ್ರಿಂದ ಇಬ್ಬರಿಗೂ ನೋಟಿಸ್ ಜಾರಿ ಆಗಿರ್ತಕ್ಕಂಥದ್ದು. ಮೊದಲ ಪ್ರಾಥಮಿಕ ಹಂತದಲ್ಲಿ ಇವರಿಬ್ಬರ ಬಂಧನ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ, ಆದ್ರೆ ವಿಚಾರಣೆ ಆಗುತ್ತೆ. ಇವರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ಹೈಕೋರ್ಟ್ ಏನಾದ್ರು ಇವರಿಬ್ಬರಿಗೆ ವಿಚಾರಣೆಗೆ ಹಾಜರಾಗದಂತೆ ರಿಲೀಫ್ ಏನಾದ್ರು ಕೊಡುತ್ತಾ, ಸದ್ಯಕ್ಕೆ ಈ ಒಂದು ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.